ವರ್ಡ್ ಆಫ್ ವಿಕ್ಟರಿ ಲೈವ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ನಮ್ಮ ತಂದೆಯಾದ ದೇವರನ್ನು ಆರಾಧಿಸುವ. ಬನ್ನಿ, ನೀವು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ಕೂಡ ವಾಚ್ ಮಾಡ್ಬೋದು. ನೀವು ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ನೀವು ವೀಕ್ಷಿಸೋದಾದರೆ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ನಾವು ಲೈವ್ ಬರುವಾಗ ನಿಮಗೆ ನೋಟಿಫಿಕೇಷನ್ ಬರ್ತದೆ. ನೀವು ಶೇರ್ ಮಾಡುವವರು ಶೇರ್ ಮಾಡ್ಬೋದು. ಬನ್ನಿ, ನಾವು ಒಟ್ಟಾಗಿ ಈ ಸಂಜೆ ವೇಳೆಯಲ್ಲಿ ಆರಾಧನೆ ಮಾಡುವ. ನಮ್ಮೊಟ್ಟಿಗೆ ಸಿಸ್ಟರ್ ರಶ್ಮಿ ಇದ್ದಾರೆ, ಅವರು ನಮ್ಮನ್ನು ಆರಾಧನೆ ನಡೆಸ್ತಾರೆ. ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ತಂದೆ, ನೀನು ಒಳ್ಳೆಯವನು ಸ್ವಾಮಿ, ನಿನ್ನ ಕೃಪೆಯು ಶಾಶ್ವತವಾದದ್ದು. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ತಂದೆ, ನಿನ್ನ ವಾಕ್ಯವು ಸಜೀವವಾದದ್ದು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ನಿನ್ನ ವಾಕ್ಯದಿಂದಲೇ ನಾ ಜೀವಿಸುವೆ, ನಿನ್ನ ಕೃಪೆಯಿಂದಲೇ ನಾನು ಬಾಳುವೆ. ನಿನ್ನ ವಾಕ್ಯದಿಂದಲೇ ನಾನು ಜೀವಿಸುವೆ, ನಿನ್ನ ಕೃಪೆಯಿಂದಲೇ ನಾನು ಬಾಳುವೆ. ನಿನ್ನ ವಾಕ್ಯವು ಸತ್ಯವು, ನಿನ್ನ ವಾಕ್ಯವು ಜೀವವು, ನಿನ್ನ ವಾಕ್ಯವು ಸತ್ಯವು, ನಿನ್ನ ವಾಕ್ಯವು ಜ್ಞಾನವು. ನಿನ್ನ ವಾಕ್ಯದಿಂದಲೇ ನಾನು ಜೀವಿಸುವೆ, ನಿನ್ನ ಕೃಪೆಯಿಂದಲೇ ನಾನು ಬಾಳುವೆ. ನಿನ್ನ ವಾಕ್ಯದಿಂದಲೇ ನಾನು ಜೀವಿಸುವೆ, ನಿನ್ನ ಕೃಪೆಯಿಂದಲೇ ನಾನು ಬಾಳುವೆ. ನಿನ್ನ ವಾಕ್ಯವು ಸತ್ಯವು, ನಿನ್ನ ವಾಕ್ಯವು ಮಾರ್ಗವು, ನಿನ್ನ ವಾಕ್ಯವು ಸತ್ಯವು, ನಿನ್ನ ವಾಕ್ಯವು ಮಾರ್ಗವು. ನಿನ್ನ ವಾಕ್ಯದಿಂದಲೇ ನಾನು ಜೀವಿಸುವೆ, ನಿನ್ನ ಕೃಪೆಯಿಂದಲೇ ನಾನು ಬಾಳುವೆ. ನಿನ್ನ ವಾಕ್ಯದಿಂದಲೇ ನಾನು ಜೀವಿಸುವೆ, ನಿನ್ನ ಕೃಪೆಯಿಂದಲೇ ನಾನು ಬಾಳುವೆ. ನಿನ್ನ ವಾಕ್ಯವು ಸಜೀವವು, ನಿನ್ನ ವಾಕ್ಯವು ಜ್ಞಾನವು, ನಿನ್ನ ವಾಕ್ಯವು ಸಜೀವವು, ನಿನ್ನ ವಾಕ್ಯವು ಜ್ಞಾನವು. ನಿನ್ನ ವಾಕ್ಯದಿಂದಲೇ ನಾನು ಜೀವಿಸುವೆ, ನಿನ್ನ ಕೃಪೆಯಿಂದಲೇ ನಾನು ಬಾಳುವೆ. ನಿನ್ನ ವಾಕ್ಯದಿಂದಲೇ ನಾನು ಜೀವಿಸುವೆ, ನಿನ್ನ ಕೃಪೆಯಿಂದಲೇ ನಾನು ಬಾಳುವೆ. ನಿನ್ನ ವಾಕ್ಯವು ಇಬ್ಬಾಯಿ ಕತ್ತಿಯು, ನಿನ್ನ ವಾಕ್ಯವು ಕಾರ್ಯಸಾಧಕವು. ನಿನ್ನ ವಾಕ್ಯವು ಇಬ್ಬಾಯಿ ಕತ್ತಿಯು, ನಿನ್ನ ವಾಕ್ಯವು ಕಾರ್ಯಸಾಧಕವು. ನಿನ್ನ ವಾಕ್ಯದಿಂದಲೇ ನಾನು ಜೀವಿಸುವೆ, ನಿನ್ನ ಕೃಪೆಯಿಂದಲೇ ನಾನು ಬಾಳುವೆ. ನಿನ್ನ ವಾಕ್ಯದಿಂದಲೇ ನಾನು ಜೀವಿಸುವೆ, ನಿನ್ನ ಕೃಪೆಯಿಂದಲೇ ನಾನು ಬಾಳುವೆ.
ನಿನ್ನ ವಾಕ್ಯವು ಸಜೀವವು, ನಿನ್ನ ವಾಕ್ಯವು ಜ್ಞಾನವು, ನಿನ್ನ ವಾಕ್ಯದಿಂದಲೇ ನಾನು ಜೀವಿಸುವೆ, ನಿನ್ನ ಕೃಪೆಯಿಂದಲೇ ನಾನು ಬಾಳುವೆ, ನಿನ್ನ ವಾಕ್ಯದಿಂದಲೇ ನಾನು ಜೀವಿಸುವೆ, ನಿನ್ನ ಕೃಪೆಯಿಂದಲೇ ನಾನು ಬಾಳುವೆ. ನಿನ್ನ ವಾಕ್ಯವು ಇಬ್ಬಾಯಿ ಕತ್ತಿಯು, ನಿನ್ನ ವಾಕ್ಯವು ಕಾರ್ಯಸಾಧಕವು, ನಿನ್ನ ವಾಕ್ಯವು ಇಬ್ಬಾಯಿ ಕತ್ತಿಯು, ನಿನ್ನ ವಾಕ್ಯವು ಕಾರ್ಯಸಾಧಕವು, ನಿನ್ನ ವಾಕ್ಯದಿಂದಲೇ ನಾನು ಜೀವಿಸುವೆ, ನಿನ್ನ ಕೃಪೆಯಿಂದಲೇ ನಾನು ಬಾಳುವೆ, ನಿನ್ನ ವಾಕ್ಯದಿಂದಲೇ ನಾನು ಜೀವಿಸುವೆ, ನಿನ್ನ ಕೃಪೆಯಿಂದಲೇ ನಾನು ಬಾಳುವೆ, ನಿನ್ನ ವಾಕ್ಯದಿಂದಲೇ ನಾನು ಜೀವಿಸುವೆ, ನಿನ್ನ ಕೃಪೆಯಿಂದಲೇ ನಾನು ಬಾಳುವೆ, ನಿನ್ನ ವಾಕ್ಯವು ಸತ್ಯವು, ನಿನ್ನ ವಾಕ್ಯವು ಜೀವವು, ನಿನ್ನ ವಾಕ್ಯವು ಸತ್ಯವು, ನಿನ್ನ ವಾಕ್ಯವು ಜೀವವು, ನಿನ್ನ ವಾಕ್ಯದಿಂದಲೇ ನಾನು ಜೀವಿಸುವೆ, ನಿನ್ನ ಕೃಪೆಯಿಂದಲೇ ನಾನು ಬಾಳುವೆ, ನಿನ್ನ ವಾಕ್ಯದಿಂದಲೇ ನಾನು ಜೀವಿಸುವೆ, ನಿನ್ನ ಕೃಪೆಯಿಂದಲೇ ನಾನು ಬಾಳುವೆ, ನಿನ್ನ ವಾಕ್ಯದಿಂದಲೇ ನಾನು ಜೀವಿಸುವೆ, ನಿನ್ನ ಕೃಪೆಯಿಂದಲೇ ನಾನು ಬಾಳುವೆ, ನಿನ್ನ ವಾಕ್ಯದಿಂದಲೇ ನಾನು ಜೀವಿಸುವೆ, ನಿನ್ನ ಕೃಪೆಯಿಂದಲೇ ನಾನು ಬಾಳುವೆ. ನಿನ್ನ ವಾಕ್ಯವು ಜೀವವು, ನಿನ್ನ ವಾಕ್ಯವು ಜ್ಞಾನವು, ನಿನ್ನ ವಾಕ್ಯವು ಜೀವವು, ನಿನ್ನ ವಾಕ್ಯವು ಜ್ಞಾನವು, ನಿನ್ನ ವಾಕ್ಯದಿಂದಲೇ ನಾನು ಜೀವಿಸುವೆ, ನಿನ್ನ ಕೃಪೆಯಿಂದಲೇ ನಾನು ಬಾಳುವೆ, ನಿನ್ನ ವಾಕ್ಯದಿಂದಲೇ ನಾನು ಜೀವಿಸುವೆ, ನಿನ್ನ ಕೃಪೆಯಿಂದಲೇ ನಾನು ಬಾಳುವೆ. Thank you, Lord. Thank you, Father. Father, we worship you. ತಂದೆ, ನಿನ್ನನ್ನು ನಾವು ಮಹಿಮೆ ಪಡಿಸ್ತಾ ಇದ್ದೇವೆ. ನಿನ್ನ ಒಳ್ಳೆಯವನು, ನಿನ್ನ ಕೃಪೆಯು ಶಾಶ್ವತವಾದದ್ದು, ನಿನ್ನ ಪ್ರೀತಿ ಶಾಶ್ವತವಾದದ್ದು. ತಂದೆ, ಈ ವೇಳೆಯಲ್ಲಿ ನಾವು ನಿನ್ನಿಂದ ಕೇಳಲು ಬಯಸ್ತೇವೆ. ನೀನು ಮಾತಾಡಿದರೆ ನಾವು ಬದುಕುತ್ತೇವೆ. ಥ್ಯಾಂಕ್ ಯು. ನಾವು ಜೀವಿಸುವುದು ನಿನ್ನ ವಾಕ್ಯದಿಂದಲೇ, ನಿನ್ನ ಕೃಪೆಯಿಂದಲೇ ನಾವು ಬಾಳುತ್ತೇವೆ. ಥ್ಯಾಂಕ್ ಯು ಲಾರ್ಡ್ ಯುವರ್ ವರ್ಡ್, ಥ್ಯಾಂಕ್ ಯು ಲಾರ್ಡ್ ಯುವರ್ ಗ್ರೇಸ್. ನಿನ್ನ ಕೃಪಾ ವಾಕ್ಯಗೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ತಂದೆ. ಎಲ್ಲ ಮಹಿಮೆ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ, ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ.
ದೇವರ ವಾಕ್ಯ ನಮ್ಮ ಜೀವಿತಕ್ಕೆ ಬಹಳ ಪ್ರಾಮುಖ್ಯವಾದುದು. ಯೇಸು ಹೇಳಿದ, ಮನುಷ್ಯನು ಬದುಕುವುದು ರೊಟ್ಟಿದಿಂದ ಮಾತ್ರದಿಂದ ಅಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳಿಂದ ಆತನು ಬದುಕುತ್ತಾನೆ. ದೇವರು ನಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ, ಅದು ನಮಗೆ ಜೀವಿಸಲಿಕ್ಕೆ. ಪ್ರೈಸ್ ಗಾಡ್. ಇಟ್ಸ್ ಅ ಲೈಫ್. ಜೀವಿಸಲು ದೇವರು ನಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ. ಒಬ್ಬನು ಯೆಹೋವನ ತಿಳುವಳಿಕೆಯಿಂದಲೇ ಉದ್ಧಾರನಾಗೋಣ ಅಂತ ಹೇಳ್ತಾನೆ. ಜ್ಞಾನೋಕ್ತಿ 11ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ. ಪ್ರೊವರ್ಬ್ 11 ಚಾಪ್ಟರ್ 9 ವರ್ಸ್. ಧರ್ಮಭ್ರಷ್ಟನು ಬಾಯಿಂದ ನೆರೆಯವನನ್ನು ಹಾಳು ಮಾಡುವನು, ಶಿಷ್ಟನು ತಿಳುವಳಿಕೆಯಿಂದ ಉದ್ಧಾರನಾಗುವನು. ಬಟ್ ಇಂಗ್ಲಿಷ್ನಲ್ಲಿ ಹೇಳ್ತದೆ, ದ ಹಿಪೋಕ್ರಿಟ್ with his mouth destroy his neighbor, but through knowledge the righteous will be delivered ಅಂತ ಹೇಳ್ತದೆ. ಅಂದರೆ ನೀತಿವಂತನು ದೇವರ ವಾಕ್ಯ ಎಂಬ ಜ್ಞಾನದಿಂದ ಆತನು ಬಿಡುಗಡೆ ಆಗ್ತಾನೆ ಅಂತ. ಓಕೆ, ಡೆಲಿವರ್ಡ್. ಬಟ್ ಥ್ರೂ ನಾಲೆಜ್ ದ ರೈಚಸ್ ವಿಲ್ ಬಿ ಡೆಲಿವರ್ಡ್, ನಾಟ್ ಸಿನ್ನರ್ ವಿಲ್ ಬಿ ಡೆಲಿವರ್ಡ್ ಅಂತ ಹೇಳ್ತದೆ. righteous will be delivered through knowledge. ಇನ್ನೊಂದು ಕಡೆಯಲ್ಲಿ ವಾಕ್ಯ ಹೇಳ್ತದೆ, ಮೈ ಪೀಪಲ್ ಆರ್ ಡಿಸ್ಟ್ರಾಯ್ಡ್ ಬಿಕಾಸ್ ಲ್ಯಾಕ್ ಆಫ್ ನಾಲೆಜ್. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಇವತ್ತು ನಾವು ನೀತಿವಂತರಾದದ್ದು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದರಿಂದ ನಾವು ದೇವರ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ, ನಾವು ದೇವರ ಮಕ್ಕಳಾಗಿದ್ದೇವೆ. ರಿಲೇಷನ್ಶಿಪ್ ಏನಂತ ಹೇಳಿದರೆ, ಸಂಬಂಧ ಏನಂತ ಹೇಳಿದರೆ, ಆತನು ನಮ್ಮ ತಂದೆ, ನಾವು ಆತನ ಮಕ್ಕಳು. ಓಕೆ, ಬಟ್ ಈ ರಿಲೇಷನ್ಶಿಪ್ನ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲ ಅಂತ ಹೇಳಿದರೆ, ಅಜ್ಞಾನ ಎಂಬ ಒಂದು ಬಾಂಡೇಜಲ್ಲಿ ಜನರಿರ್ತಾರೆ. ಸೈತಾನ್ನಲ್ಲಿರುವಂಥ ಒಂದೇ ಸುಳ್ಳು, ಅದೇ ಅಜ್ಞಾನ. ಅದಕ್ಕೆ ಬೈಬಲ್ ಹೇಳ್ತಿದೆ, ಥ್ರೂ ನಾಲೆಜ್ ರೈಚಸ್ ಶಾಲ್ ಬಿ ಡೆಲಿವರ್ಡ್ ಅಂತ ಹೇಳ್ತದೆ. ಅಂದರೆ ಯಾವುದರಿಂದ ಡೆಲಿವರೆನ್ಸ್ ಆಗಬೇಕಂದ್ರೆ ಅಜ್ಞಾನದಿಂದ ಡೆಲಿವರ್ ಆಗಬೇಕು, ಬಿಡುಗಡೆ ಆಗಬೇಕು. ಅಜ್ಞಾನ ಎಷ್ಟು ನೀವು ದೇವರ ವಾಕ್ಯವನ್ನು ಕೇಳುತ್ತೀರಿ, ನೀವು ನಿಮ್ಮ ಮತ್ತು ನಿಮ್ಮ ದೇವರ ಸಂಬಂಧವನ್ನು ನೀವು ತಿಳಿದುಕೊಳ್ತೀರಿ. ವಾಟ್ ಇಸ್ ದ ರಿಲೇಷನ್ಶಿಪ್ ಯು ಆ್ಯಂಡ್ ಯುವರ್ ಫಾದರ್. ಯಾವ ತಂದೆಗೆ ನೀವು ಹುಟ್ಟಿದ್ದೀರೋ ಆತನೊಟ್ಟಿಗೆ ನಿಮ್ಮ ಸಂಬಂಧ ಏನು, ಆತನು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡುತ್ತಾನೆ, ಆತನ ನಿಮ್ಮ ವಿಷಯದಲ್ಲಿ ಏನಂತ ಥಿಂಕ್ ಮಾಡ್ತಾನೆ. ನಮಗೆ ಇಷ್ಟ ಬಂದ ರೀತಿಯಲ್ಲಿ ನಮ್ಮ ಥಿಂಕಿಂಗನ್ನು, ನಮ್ಮ ಆಲೋಚನೆಯನ್ನು ನಾವು ದೇವರ ಆಲೋಚನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ದೇವರನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ನಮ್ಮ ಮಾನುಷಿಕ ಬುದ್ಧಿಯಿಂದ ನಾವು ಆತನ ಅರ್ಥ ಮಾಡಲಿಕ್ಕೆ ಆಗುವುದಿಲ್ಲ. ಮಾನುಷಿಕ ಬುದ್ಧಿಯಿಂದ ನಾವು ದೇವರನ್ನು ಅರ್ಥ ಮಾಡುವುದಂತ ಹೇಳಿದರೆ ನಾವು ಶಾರೀರಿಕವಾಗಿಯೇ ತಿಳಿಯುತ್ತೇವೆ. ನಾವು ದೇವರನ್ನು ತಿಳಿಯಬಹುದು ನಂಬಿಕೆಯ ಮೂಲಕ, ಆತ್ಮದಲ್ಲಿ. ಓಕೆ, ಮನುಷ್ಯನ ಒಳಗಿರುವ ಜೀವಾತ್ಮಕ್ಕೆ ಅವನ ವಿಷಯ ಗೊತ್ತು, ದೇವರ ಆತ್ಮನಿಗೆ ದೇವರ ಆಲೋಚನೆ ಗೊತ್ತು. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವಂತೆ ದೇವರಿಂದ ಬಂದ ಆತ್ಮವನ್ನು ನಾವು ಹೊಂದಿದೆವು ಅಂತ ದೇವರ ವಾಕ್ಯ ಹೇಳ್ತದೆ. ದೇವರಿಂದ ಬಂದ ಆತ್ಮವನ್ನು ನಾವು ಹೊಂದಿದ್ದೇವೆ. ಓಕೆ, ಅದರಿಂದ ದೇವರನ್ನು ನಾವು ತಿಳಿದುಕೊಳ್ಳುವಂಥದ್ದು ನಮ್ಮ ಆತ್ಮದಲ್ಲಿ. ದೇವರು ಏನು ಆಲೋಚನೆ ಮಾಡ್ತಾರೆ, ದೇವರು ನಮ್ಮನ್ನು ಏನು ಮಾಡಿದ್ದಾನೆ, ದೇವರು ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಕ್ರಿಸ್ತನಲ್ಲಿ ಅಂಗೀಕರಿಸ್ತಾನೆ. ನಾವು ದೇವರ ಮಕ್ಕಳು, ನಾವು ದೇವರ ಮಕ್ಕಳಾಗಿದ್ದೇವೆಂದು ನಾವು ಆತ್ಮದಲ್ಲಿ ತಿಳಿದುಕೊಳ್ಳುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆಂದು ಪವಿತ್ರ ಆತ್ಮನು ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ, ನಮ್ಮ ಮನಸ್ಸಿಗೆ ಅಲ್ಲ.
ರೋಮನ್ಸ್ 8 ಚಾಪ್ಟರ್ 15 ವರ್ಸ್, ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 15ನೇ ವಚನದಲ್ಲಿ, ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ. For you did not receive the spirit of bondage again to fear, but you received the spirit of adoption, by whom we cry out, Abba, Father. Abba, Father, ಅಪ್ಪ. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ. ಭಾವ ಅಂತ ಹೇಳಿದ್ರೆ ನೇಚರ್, ಆತ್ಮವನ್ನು ಹೊಂದಿದವರಲ್ಲ. ಅದಕ್ಕೆ ಹೇಳ್ತೇವೆ, ಯು ಡಿಡ್ ನಾಟ್ ರಿಸೀವ್ ದ ಸ್ಪಿರಿಟ್ ಆಫ್ ಬಾಂಡೇಜ್, ಅಂದರೆ ಆತ್ಮವನ್ನು ಹೊಂದಿದವರಲ್ಲ, ಮಗನ ಆತ್ಮವನ್ನು ಹೊಂದಿದವರಾಗಿದ್ದೀರಿ. ಭಾವವನ್ನು ಹೊಂದಿದವರು, ನೇಚರನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ, ತಂದೆ ಎಂದು ಕೂಗುತ್ತೇವೆ. ಈಗ ಶಾರೀರಿಕ ಸಂಬಂಧ, ಯಾವ ಶಾರೀರಿಕ ತಂದೆಗೆ ನಾನು ಹುಟ್ಟಿದೆಯೋ ಆ ತಂದೆಗೆ ನಾನು ಅಪ್ಪ ಅಂತ ಕರೀತೇನೆ. ಯಾರು ನಾನು ಅಪ್ಪ ಅಂತ ಕರೀಲಿಕ್ಕೆ ಆಗುವುದಿಲ್ಲ. ಹಿ ಈಸ್ ಮೈ ಫಾದರ್, ಆತ ನನ್ನ ತಂದೆ. ನಾನು ಅಪ್ಪ ಅಂತ ಕರೆದರೆ ನನಗೆ ಸಂಬಂಧಪಟ್ಟ ಅಪ್ಪನೇ ಓ ಹೇಳ್ತಾನೆ, ಅವನೇ ಬರ್ತಾನೆ. ನೇಬರ್ನವರು ಬರುವುದಿಲ್ಲ. ಅವನಿಗೆ ಗೊತ್ತು ಇವನ್ ನನ್ನ ಮಗ ಅಂತ. ಯಾರ್ಯಾರು ಬರುವುದಿಲ್ಲ. ಮತ್ತು DNA ಚೆಕ್ ಮಾಡಿದರೂ ಕೂಡ ಅವನ ಗುಣಶಕ್ತಿಗಳೇ ದೇಹದಲ್ಲಿ ಇರುವಂಥದ್ದು. ಯಾಕೆ ಅಂದರೆ ಆತನಿಗೆ ನಾವು ಹುಟ್ಟಿದ್ದೇವೆ. ಅದಕ್ಕೆ ಯೇಸು ಸ್ವಾಮಿ ಕೂಡ ಹೇಳಿದ, ಶರೀರದಿಂದ ಹುಟ್ಟಿದ್ದು ಶರೀರವೇ, ಮಾಂಸದಿಂದ ಹುಟ್ಟಿದ್ದು ಮಾಂಸವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಅದಕ್ಕೆ ಯೇಸು ಸ್ವಾಮಿ ನನ್ನ ಮಾಂಸವನ್ನು ತಿನ್ನದಿದ್ದರೆ, ನನ್ನ ರಕ್ತವನ್ನು ಕುಡಿಯದ್ದೇ ನಿಮ್ಮಲ್ಲಿ ಜೀವ ಇಲ್ಲ ಅಂತ ಹೇಳಿದಾಗ ಅವರು ಮಾನಸಿಕ ಬುದ್ಧಿಯಿಂದ ದೇವರ ವಾಕ್ಯವನ್ನು ಅರ್ಥ ಮಾಡಿದರು. ಯೇಸುವಿನ ಒಟ್ಟಿಗೆ ಸಂಚಾರ ಮಾಡೋದನ್ನು ಕೆಲವು ಶಿಷ್ಯರು ಬಿಟ್ಟು ಹೋದರು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ, ಬದುಕಿಸುವಂಥದ್ದು ಆತ್ಮವೇ, ಮಾಂಸ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ. ನಾನು ಮಾತಾಡಿದ ಮಾತುಗಳು ಆತ್ಮವಾಗಿ ಜೀವವಾಗಿವೆ. ಅದರಿಂದ ದೇವರ ವಾಕ್ಯವನ್ನು ಆತ್ಮ ಸಂಬಂಧದಲ್ಲಿ ತಿಳಿಯುವಂಥದ್ದು ಪ್ರಾಮುಖ್ಯ. ಓಕೆ, ಇಲ್ಲಿ ಈ ಭಾವದಿಂದ ನಾವು ದೇವರನ್ನು ಅಪ್ಪ, ತಂದೆ ಎಂದು ಕೂಗುತ್ತೇವೆ. 16ನೇ ವಚನ ಹೇಳ್ತದೆ, 16 ವರ್ಸ್, ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳ್ತಾರೆ. ನಮ್ಗೆ ಯಾರು ಹೇಳಬೇಕಾಗಿಲ್ಲ. ನಿಮ್ಮ ಒಳಗೆ ಒಂದು ವಿಟ್ನೆಸ್ ಇದೆ. ನಿಮ್ಮ ಒಳಗೆ ಪವಿತ್ರಾತ್ಮನ ಹೇಳ್ತಾನೆ, ಎಸ್, ನೀನು ದೇವರ ಮಗನಾಗಿದ್ದೆ, ನಾವು ದೇವರ ಮಕ್ಕಳಾಗಿದ್ದೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಮನಸ್ಸಿಗೆ ಸಾಕ್ಷಿ ಕೊಡ್ತಾನೆ ಅಂತ ಹೇಳಿಲ್ಲ, ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ. ದ ಸ್ಪಿರಿಟ್ ಹಿಮ್ಸೆಲ್ಫ್ ಬೇರ್ ವಿಟ್ನೆಸ್ ವಿತ್ ಅವರ್ ಸ್ಪಿರಿಟ್ ದಟ್ ವಿ ಆರ್ ಚಿಲ್ಡ್ರನ್ ಆಫ್ ಗಾಡ್. ರೋಮನ್ಸ್ 8:16. ಪವಿತ್ರಾತ್ಮ ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ, ನಾವು ದೇವರ ಮಕ್ಕಳಾಗಿದ್ದೇವೆ ಅಂತ. ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್, ನಾವು ದೇವರ ಮಕ್ಕಳು. ಈ ಸಾಕ್ಷಿ ಯಾವಾಗಲೂ ನಮ್ಮ ಆತ್ಮದಲ್ಲಿ ಇರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಾವು ದೇವರ ಮಗ ಅಲ್ಲ ಅಂತ ಹೇಳಿದರೆ ಅಜ್ಞಾನ ಬಂದು ಮಾತಾಡುತ್ತದೆ. ನೀನು ಧೂಳು, ನೀನು ಮಣ್ಣು. ಓಕೆ, ನೀನು ಧೂಳು, ನೀನು ಮಣ್ಣು, ದೇವರೇ ಪರಲೋಕದಲ್ಲಿ ಒಂದು ಗುಡಿಸುವ ಜಾಗವನ್ನು ಕೊಡು, ಏನೇನೋ ಆಲೋಚನೆ ಮಾಡುತ್ತಾರೆ. ದ ಓಲ್ಡ್ ಟೆಸ್ಟಮೆಂಟನ್ನು ನ್ಯೂ ಟೆಸ್ಟಮೆಂಟನ್ನು ಮಿಕ್ಸ್ ಮಾಡುತ್ತಾರೆ. ಅಲ್ಲಿ ದೇವರು ಆದಾಮನಿಗೆ ಹೇಳಿದ, ನೀನು ಮಣ್ಣೆ, ಪುನಃ ನೀನು ಮಣ್ಣಿಗೆ ಹೋಗ್ವಿ ಅಂತ ಹೇಳಿದ. ಯಾಕಂದರೆ ಅವತನ ಇನ್ನರ್ ಮ್ಯಾನ್ ಯಾವಾಗ ಏದೇನ್ ತೋಟದಲ್ಲಿ ಪಾಪ ಮಾಡಿದ ರಿಯಲ್ ಪರ್ಸನ್, ಆತನು ಸತ್ತಿದ್ದಾನೆ, ಇಸ್ ಡೆಡ್. ಆತನು ಕತ್ತಲೆ ಆಗಿದ್ದಾನೆ. ಆತನ ಒಳಗಿನ ಮನುಷ್ಯನು ಆತ್ಮಿಕ ಸಂಗತಿಗಳು ಇನ್ನು ನೋಡಲಿಕ್ಕೆ ಆಗುವುದಿಲ್ಲ, ಇಸ್ ಡೆಡ್. ಓನ್ಲಿ ಆತನ ಔಟ್ವರ್ಡ್ ಮ್ಯಾನ್, ಮಣ್ಣಿನಿಂದ ದೇವರು ಗೊಂಬೆಯನ್ನು ಮಾಡಿದ, ಮತ್ತೆ ಆತನ ಒಳಗೆ ಜೀವ ಶ್ವಾಸವನ್ನು ಊದಿದ ಅಂತ ದೇವರ ವಾಕ್ಯ ಹೇಳ್ತದೆ. ಆಗ ಮನುಷ್ಯನು ಬದುಕುವ ಪ್ರಾಣಿ ಆತನು. ಆ ಮನುಷ್ಯನ ಇನ್ನರ್ ಮ್ಯಾನ್ ಆತನು ಸತ್ತು ಹೋಗಿದ್ದ. ಅದಕ್ಕೋಸ್ಕರ ದೇವರು ಈಗ ಆದಾಮನ ಹತ್ರ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಆತನ ಆತ್ಮದೊಂದಿಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗುವುದಿಲ್ಲ. ಆತನ ಶರೀರದೊಟ್ಟಿಗೆ ಮಾತಾಡಿದ. ಶರೀರಕ್ಕೆ ಹೇಳಿದ, ನೀನು ಮಣ್ಣು. 3ನೇ ಅಧ್ಯಾಯ 18ನೇ ವಚನದಿಂದ ನಾವು ಓದಿದೆ, ನಮಗೆ ಸಿಗ್ತದೆ. ಆದಿಕಾಂಡ 3, ಜನಸಿಸ್
ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವ ಹೊಲದ ಬೆಳೆಯನ್ನು ಅನುಭವಿಸುವಿ. ಓಕೆ, ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರುವನಾಗಿದ್ದಿ ಎಂದು ಹೇಳಿದನು. ನೀನು ಮಣ್ಣೆ. ಅಬ್ರಹಾಮನು ಕೂಡ ಅದೇ ಪ್ರಾರ್ಥನೆ ಮಾಡಿದ, ನಾನು ಧೂಳು ಮಣ್ಣು ಅಂತ. ಬಟ್ ಯಾವಾಗ ನಾವು ಯೇಸುವನ್ನು ರಕ್ಷಕನು ಒಡೆಯನೆಂದು ನಾವು ಅಂಗೀಕಾರ ಮಾಡಿದೆವು, ವಿ ಆರ್ ದ ಡಿಫರೆಂಟ್ ಪೀಪಲ್. ಅದಕ್ಕೆ ಅಪೊಸ್ತಲ ಪೌಲ ಹೇಳುತ್ತಾನೆ, ನಾವಿನ್ನೂ ಯಾರನ್ನು ಶರೀರ ಸಂಬಂಧವಾಗಿ ತಿಳಿಯುವುದಿಲ್ಲ, ಕ್ರಿಸ್ತನನ್ನು ಹಾಗೆ ತಿಳಿದಿದ್ದೆವು. ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ಹೊಸ ಸೃಷ್ಟಿಯಾಗಿದ್ದಾನೆ, ಈಗ ಪೂರ್ವ ಸ್ಥಿತಿ ಹೋಯಿತು, ಎಲ್ಲವೂ ನೂತನವಾಯಿತು. ಯಾವುದು ನೂತನವಾದ? ಹೊಸ ಸೃಷ್ಟಿಯಾದದ್ದು ನಿಮ್ಮ ಶರೀರ ಅಲ್ಲ, ನಿಮ್ಮ ಪ್ರಾಣ ಅಲ್ಲ. ಹೊಸ ಸೃಷ್ಟಿಯಾದದ್ದು ರಿಯಲ್ ಪರ್ಸನ್, ರಿಯಲ್ ಒಳಗೆ ನಿಮ್ಮ ಇದ್ದ ಆ ವ್ಯಕ್ತಿ, ಆತನು ಬ್ರ್ಯಾಂಡ್ ನ್ಯೂ ಪರ್ಸನ್. ಆತನು ಹೊಸದಾಗಿ ಹುಟ್ಟಿದ್ದಾನೆ, ಆತನು ದೇವರಿಗೆ ಹುಟ್ಟಿದ್ದಾನೆ. ಇನ್ನು ಮುಂದೆ ನಾವು ಶರೀರ ಸಂಬಂಧ ಅಲ್ಲ, ಆತ್ಮ ಸಂಬಂಧವಾಗಿ ದೇವರನ್ನು ತಿಳಿಯುವಂಥದ್ದು ಇಂಪಾರ್ಟೆಂಟ್. ಈಗ ಪವಿತ್ರ ಆತ್ಮನು ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡ್ತಾನೆ, ನಾವು ದೇವರ ಮಕ್ಕಳು ಅಂತ. ಓಲ್ಡ್ ಟೆಸ್ಟಮೆಂಟಲ್ಲಿ ಆದಾಮನನ್ನು ಬಿಟ್ಟು ದೇವರು ಯಾರನ್ನು ತನ್ನ ಮಕ್ಕಳಂತ ಕರೆಯಲಿಲ್ಲ, ಸೇವಕರಂತ ಕರೆದ. ಮೋಶೆಯು ದೇವರ ಮನೆಯಲ್ಲಿ ಸೇವಕನಾಗಿದ್ದ. ಅಬ್ರಾಹ್ಮನನ್ನು ದೇವರು ಕ್ಲೋಸ್ ಆಗಿಟ್ಟ, ಸ್ನೇಹಿತ ಅಂತ ಕರೆದ. ಯೇಸು ಸ್ವಾಮಿ ಕೂಡ ಶಿಲುಬೆಗೆ ಹೋಗುವ ಮುಂಚೆ ಹೇಳಿದ, ಇನ್ನು ಮುಂದೆ ನಾನು ನಿಮ್ಮನ್ನು ಸೇವಕರಂತ ಹೇಳುವುದಿಲ್ಲ, ನಾನು ನಿಮ್ಮನ್ನು ಸ್ನೇಹಿತರಂತ ಹೇಳ್ತೇನೆ ಅಂತ ಹೇಳ್ತಾನೆ. ದನಿ ಯಜಮಾನನು ಸೇವಕನಿಗೆ ಎಲ್ಲವನ್ನು ತಿಳಿಸ್ತಿಲ್ಲ, ಬಟ್ ಸ್ನೇಹಿತನಿಗೆ ಎಲ್ಲವನ್ನು ಪ್ರಕಟಿಸ್ತಾನೆ. ಯೇಸು ತನ್ನ ಶಿಷ್ಯರಿಗೆ ಅಷ್ಟು ಕ್ಲೋಸ್ ಆಗಿ ಹೇಳಿದ ಅಂತ ಹೇಳಿದರೆ ಸ್ನೇಹಿತ ಅಂತ ಕರೆದ. ನಾವು ನೋಡ್ತೇವೆ, ಬೇಕಾದ್ರೆ ನಾವು ಓದಿದರೆ ನಮಗೆ ಸಿಗ್ತದೆ. 15ನೇ ಅಧ್ಯಾಯದಲ್ಲಿ, 15ನೇ ಅಧ್ಯಾಯ ಯೋಹಾನ ಸುವಾರ್ತೆಯಲ್ಲಿ 13-14 ವಚನದಿಂದ ಓದಿದರೆ ನಮಗೆ ಸಿಗ್ತದೆ. ಓಕೆ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದೂ ಇಲ್ಲ. ನೆಕ್ಸ್ಟ್ 15-13, ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಯೇಸು ಸ್ವಾಮಿ ಸಹೋದರ ಅಂತ ಕರೆಯಲಿಲ್ಲ, ಯೇಸು ಸ್ವಾಮಿ ತನ್ನ ಸಹೋದರ ಅಂತ ಕರೆಯಲಿಲ್ಲ, ನೀವು ನನ್ನ ಸ್ನೇಹಿತರಂತ ಕರೆದ. ಓಕೆ, ನೆಕ್ಸ್ಟ್, ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳೆನ್ನುವುದಿಲ್ಲ, ಯಜಮಾನನು ಮಾಡುವಂಥ ಆಳಿಗೆ ತಿಳಿಯುವುದಿಲ್ಲ, ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ. ತಂದೆಯ ಕಡೆಯಿಂದ ನಾನು ಕೇಳಿದನ್ನೆಲ್ಲ ನಿಮಗೆ ತಿಳಿಸ್ತೇನೆ. ಕ್ಲೋಸ್ ಆಗಿ, ಎಷ್ಟು ಅವರೊಟ್ಟಿಗೆ ಕ್ಲೋಸ್ ಆಗಲಿಕ್ಕೆ ಆಗ್ತದೆ ಅಷ್ಟು ಆತನು ಕ್ಲೋಸ್ ಆದ. ಅದಕ್ಕಿಂತ ಜಾಸ್ತಿ ಅವರಿಗೆ ಟೈಟಲ್ ಕೊಡಲಿಕ್ಕೆ ಆಗುವುದಿಲ್ಲ. ಬಟ್ ಯಾವಾಗ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಗೆ ಹೋದ, ಹೂಣಲ್ಪಟ್ಟ, 3ನೇ ದಿನ ಪುನರುತ್ಥಾನಾದ, ಅವತ್ತಿನಿಂದ ಯೇಸು ಅವನ ಸ್ನೇಹಿತರಂತ ಕರೆಯಿಲ್ಲ, ಸಹೋದರ ಅಂತ ಕರೆದ. ನಾವು ನೋಡ್ತೇವೆ 20ನೇ ಅಧ್ಯಾಯ 17ನೇ ವಚನದಲ್ಲಿ, ಯೋಹಾನ ಸುವಾರ್ತೆಯಲ್ಲಿ, ದ ಗಾಸ್ಪೆಲ್ ಆಫ್ ಜಾನ್ 17 20ನೇ ಅಧ್ಯಾಯ 17ನೇ ವಚನ. ಯೇಸು ಆಕೆಗೆ, ಅಂದರೆ ಪುನರುತ್ಥಾನಾದ ಯೇಸು ಫಸ್ಟ್ ಮೀಟ್ ಆದದ್ದು ಮಗ್ದಲದ ಮರಿಯಳಿಗೆ. ಓಕೆ, ಯೇಸು ಆಕೆಗೆ, ನನ್ನನ್ನು ಹಿಡಿಯಬೇಡ, ಯಾಕಂದರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋದವನಲ್ಲ, ನೀನು ನನ್ನ ಸಹೋದರರ ಬಳಿಗೆ ಹೋಗಿ, ನಾನು ನನ್ನ ತಂದೆಯೂ ನಿಮ್ಮ ತಂದೆಯು, ನನ್ನ ದೇವರು ನಿಮ್ಮ ದೇವರು ಆಗಿರುವ ಆತನ ಬಳಿಗೆ ಏರಿ ಹೋಗುತ್ತೇನೆ ಎಂದು ಅವರಿಗೆ ಹೇಳು ಅಂದನು. ಪ್ರೈಸ್ ಗಾಡ್. ಯೇಸು ಸ್ವಾಮಿ ಎಕ್ಸಾಕ್ಟ್ಲಿ ರಿಲೇಶನ್ಶಿಪ್ ಮಾತಾಡಿದ. ನನ್ನ ತಂದೆಯು ನಿಮ್ಮ ತಂದೆಯು ಅಂದರೆ ಇನ್ನು ನನ್ನ ತಂದೆ ನಿಮ್ಮ ತಂದೆ ಒಬ್ಬರೇ. ಯಾರು ನನ್ನ ತಂದೆ ಆಗಿದ್ದಾನೋ ಇನ್ನು ಮುಂದೆ ಅವನೇ ನಿಮ್ಮ ತಂದೆ. ಯಾಕೆ? ಯಾರು ಯೇಸುವನ್ನು ಅಂಗೀಕಾರ ಮಾಡಿದರು, ಅಂದರೆ ಯೇಸು ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ಯಾರು ಒಪ್ಪಿಕೊಂಡರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧ ಆಗಲಿ, ಕಾಮದಿಂದಾಗಲಿ, ಮನುಷ್ಯನ ಇಚ್ಛೆಯಿಂದಾಗಲಿ ಇವರು ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ಯಾವ ಯೇಸು ದೇವರಿಗೆ ಹುಟ್ಟಿದಾನೋ ಅದೇ ತಂದೆಗೆ ನಾವು ಹುಟ್ಟಿದ್ದೇವೆ. ಈಗ ಯೇಸು ನಮ್ಮನ್ನು ಸ್ನೇಹಿತ ಅಂತ ಕರೆಯುವುದಿಲ್ಲ, ಆಳುಗಳಂತ ಕರೆಯುವುದಿಲ್ಲ. ಯೇಸು ನಮ್ಮನ್ನು ಸಹೋದರ ಅಂತ ಕರೀತಾನೆ. ಆತನು ಸಹೋದರ ಅಂತ ನನ್ನನ್ನು ಕರೀಲಿಕ್ಕೆ ಆತನು ನಾಚಿಕೆ ಪಡೋದಿಲ್ಲ. ಪ್ರೈಸ್ ಗಾಡ್. ಆತನು ದೇವದೂತರ ಮುಂದೆ
ಕಾಣುವ ಲೋಕದಲ್ಲಿ ಕಾಣದ ಲೋಕದಲ್ಲಿ ಇರುವ ಪ್ರತಿಯೊಬ್ಬರ ಮುಂದೆ ಆತನು ಧೈರ್ಯವಾಗಿ ನಿನ್ನನ್ನು ಮತ್ತು ನನ್ನನ್ನು ಆತನು ಸಹೋದರ ಅಂತ ಕರೀತಾನೆ. ವಿ ಆರ್ ಎಸ್ ಬ್ರದರ್ಸ್. ಓಕೆ, ನಾವು ನೋಡ್ಲಿಕ್ಕೆ ಹೋದ್ರೆ ನಮಗೆ ಸಿಗ್ತದೆ ಹೀಬ್ರೂಸ್ 2 ಚಾಪ್ಟರ್, ಇಬ್ರಿಯರಿಗೆ ಬರೆದ 2:10 ಹೀಬ್ರೂಸ್ 2:10. ಸಮಸ್ತವು ಯಾವನಿಗೋಸ್ಕರವೂ ಯಾವನಿಂದಲೂ ಉಂಟಾಯಿತು, ಆತನು ಬಹುಮಂದಿ ಪುತ್ರರನ್ನು, ಒಬ್ಬ ಪುತ್ರ ಅಲ್ಲ, ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ನೆಕ್ಸ್ಟ್ ಹೀಬ್ರೂಸ್ 2:11 ಹೇಳ್ತದೆ, ಯಾಕಂದರೆ ಪವಿತ್ರ ಮಾಡುವ ಆತನಿಗೂ ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ಪವಿತ್ರ ಮಾಡುವ ಆತನು ಯಾರು? ಪವಿತ್ರ ಮಾಡುವ ಆತನು ಯೇಸು ಕ್ರಿಸ್ತನು ತನ್ನ ರಕ್ತದಿಂದ. ಪವಿತ್ರರಾಗುವವರು ಯಾರು? ಯಾರು ಯೇಸು ಕ್ರಿಸ್ತನು ನನ್ನ ಪಾಪಗಳಿಗೋಸ್ಕರ ಕುರುಜೆಯಲ್ಲಿ ಸತ್ತಿದ್ದಾನೆ, ಪ್ರಾಣವನ್ನು ಕೊಟ್ಟಿದ್ದಾನೆ ಎಂದು ಒಪ್ಪುವವರು ಆತನ ರಕ್ತದ ಮೂಲಕ ಅವರು ಪವಿತ್ರರಾಗುತ್ತಾರೆ. ಅವರು ಆತನ ರಕ್ತದ ಮೂಲಕ ಶುದ್ಧರಾಗುತ್ತಾರೆ. ಪವಿತ್ರ ಮಾಡುವ ಆತನಿಗೂ ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ಈ ಕಾರಣದಿಂದ ಪವಿತ್ರ ಮಾಡುವ ಆತನು ಅಂದರೆ ಯೇಸು, ಪವಿತ್ರರಾಗುವವರನ್ನು ಅಂದರೆ ನಾವು ಒಪ್ಪಿಕೊಂಡವರು, ಯಾರ್ಯಾರು ಆತನ ಅಂಗೀಕಾರ ಮಾಡಿದರು, ಸಹೋದರರೆನ್ನುವುದಕ್ಕೆ ನಾಚಿಕೆ ಪಡದೆ, ಅವರನ್ನು ಸಹೋದರರೆನ್ನುವುದಕ್ಕೆ ನಾಚಿಕೆ ಪಡದೆ, ಓಕೆ, ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು, ಸಭಾ ಮಧ್ಯದಲ್ಲಿ ನಿನಗೆ ಸ್ತುತಿ ಪದಗಳನ್ನು ಹಾಡುವೆನು ಎಂತಲೂ, ನಾನು ದೇವರ ಮೇಲೆ ಭರವಸೆ ಬಿಟ್ಟನಾಗಿರು ಎಂತಲೂ, ಇಗೋ ನಾನು ದೇವರು ನನಗೆ ದಯಪಾಲಿಸಿರುವ ಮಕ್ಕಳು ಇದ್ದಾವೆ ಎಂತಲೂ ಹೇಳುತ್ತೇನೆ. ಓಲ್ಡ್ ಟೆಸ್ಟಮೆಂಟಲ್ಲಿ ಏನು ಬರೆಯಲ್ಪಟ್ಟಿದೆ ಆ ಸ್ಕ್ರಿಪ್ಚರ್ ನಾವು ನೋಡ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ಅದು ಕ್ರಿಸ್ತನಲ್ಲಿ ನೆರವೇರಿತು. ದೇವರ ವಾಗ್ದಾನಗಳು ಎಷ್ಟೇ ಇರುವುದಾದರೂ ಅದು ಕ್ರಿಸ್ತನಲ್ಲಿ ಎಸ್ ಮತ್ತು ಆಮೇನ್ ಆಗಿದೆ. ಪ್ರೇರೆ, ನಾವು ದೇವರ ಮಕ್ಕಳಾಗಿದ್ದೇವೆ. ನಾವು ದೇವರ ಮಕ್ಕಳಾಗಿದ್ದೇವೆಂದು ಪವಿತ್ರಾತ್ಮನು ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ. ಇವತ್ತು ಅನೇಕರಿಗೆ ನ್ಯೂ ಟೆಸ್ಟಮೆಂಟಲ್ಲಿ ಇದ್ದುಕೊಂಡು ಓಲ್ಡ್ ಟೆಸ್ಟಮೆಂಟ್ನ ಮೆಂಟಾಲಿಟಿಲಿರ್ತಾರೆ. ಅಂದರೆ ಸನ್ಸ್ ಅಂದರೆ ಮಕ್ಕಳ ಒಂದು ಮನೋಸ್ಥಿತಿಯಲ್ಲಿ ಇರುವುದನ್ನು ಬಿಟ್ಟು, ರಿಯಾಲಿಟಿಯಲ್ಲಿ ಇರುವುದನ್ನು ಬಿಟ್ಟು ಇನ್ನು ಸರ್ವೆಂಟ್ ಮೆಂಟಾಲಿಟಿಯಲ್ಲಿ ಅವರು ಇರ್ತಾರೆ. ದಾಸನ ಮೆಂಟಾಲಿಟಿಯಲ್ಲಿ, ಮನೋಸ್ಥಿತಿಯಲ್ಲಿ ಅವರು ಇರ್ತಾರೆ. ಓಕೆ, ದಾಸನು ಮನೆಯಲ್ಲಿ ಸ್ವಾತಂತ್ರ್ಯನಲ್ಲ, ಮಗನು ಮನೆಯಲ್ಲಿ ಸ್ವಾತಂತ್ರ್ಯನು. ನೀವು ಮಕ್ಕಳಾಗಿದ್ದೀರಿ, ನೀವು ಕ್ರಿಸ್ತನಲ್ಲಿ ಸ್ವಾತಂತ್ರ್ಯರಾಗಿದ್ದೀರಿ. ಪ್ರೇಸ್ ಗಾಡ್. ಯು ಆರ್ ನಾಟ್ ಡೊಮಿನೇಟೆಡ್ ಬೈ ಎನಿ ಲೈಸ್ ಆಫ್ ದ ಡೆವಿಲ್. ಅಜ್ಞಾನದಿಂದ ನೀವು ಆಳಲ್ಪಡುವವರಲ್ಲ. ಅದಕ್ಕೆ ಬೈಬಲ್ ಹೇಳ್ತದೆ, ಥ್ರೂ ನಾಲೆಜ್ ಜಸ್ಟ್ ಶಾಲ್ ಬಿ ಡೆಲಿವರ್ಡ್. ಜ್ಞಾನದಿಂದ ನೀತಿವಂತನು ಬಿಡುಗಡೆಯನ್ನು ಹೊಂದುತ್ತಾನೆ. ಕನ್ನಡದಲ್ಲಿ ಹೇಳ್ತದೆ, ತಿಳುವಳಿಕೆಯಿಂದ ಶಿಷ್ಟನು ತಿಳುವಳಿಕೆಯಿಂದ ಉದ್ಧಾರನಾಗುವನು ಅಂತ ಹೇಳ್ತದೆ. 11 ಚಾಪ್ಟರ್ 9 ವರ್ಸ್. ಮತ್ತು ಇಂಗ್ಲೀಷ್ನ ಹೇಳ್ತದೆ, ಬಟ್ ಥ್ರೂ ನಾಲೆಜ್ ದ ರೈಚಸ್ ವಿಲ್ ಬಿ ಡೆಲಿವರ್ಡ್. ಇವತ್ತು ನಮಗೆ ಡೆಲಿವರೆನ್ಸ್ ಆಗಬೇಕು ದುರಾತ್ಮಗಳಿಂದಲ್ಲ, ಡೆಲಿವರೆನ್ಸ್ ಆಗಬೇಕು ಅಜ್ಞಾನದಿಂದ. ಒಬ್ಬ ವ್ಯಕ್ತಿಗೆ, ಮೌರ್ಣಗೆನಾದ ವ್ಯಕ್ತಿಗೆ ನಿನ್ನ ಹತ್ರ ದುರಾತ್ಮ ಇದೆ ಅಂತ ಡೆಲಿವರೆನ್ಸ್ ಮಾಡಿದರೆ, ದುರಾತ್ಮ ಹೋದ ಹಾಗೆ ಆಗ್ತಾನೆ. ಅವನಲ್ಲಿ ಅಜ್ಞಾನ ಇದ್ದ ಕಾರಣ ಅದೇ ರೀತಿ ಪುನಃ ಅವನು ಅಟ್ಯಾಕ್ ಮಾಡ್ತಾನೆ. ಓಕೆ, ನೀವು ಎಷ್ಟು ಬೇಕಾದರೆ ಪ್ರಾರ್ಥನೆ ಮಾಡಿ, ಎಷ್ಟು ಬೇಕಾದರೆ ಡೆಲಿವರೆನ್ಸ್ ಮಾಡ್ತೇನೆ ಅಂತ ಹೇಳಿ ಕಾಸ್ಟ್ ಔಟ್ ಮಾಡಿ, ಬಟ್ ಎಲ್ಲಿವರೆಗೆ ದೇವರ ವಾಕ್ಯದ ಜ್ಞಾನ, ಆತ್ಮಿಕವಾಗಿ ನೀವು ಸಂಬಂಧ ಏನು ಅಂತ ತಿಳಿಕೊಳ್ಳುವುದಿಲ್ಲ, ಅದೇ ಪ್ರಾಬ್ಲಮ್ಗಳು ಪುನಃ ಪುನಃ ರಿಟರ್ನ್ ಬರ್ತಾ ಇರ್ತವೆ. ಓಕೆ, ನೀವು ನಿಮ್ಮ ಹೋಲ್ ಲೈಫ್ ಆಯಿತು ಏನಂತ ಹೇಳಿದರೆ, ನನಗೆ ಬಿಡುಗಡೆ ಬೇಕು, ಬಿಡುಗಡೆ ಬೇಕು, ಬಿಡುಗಡೆ. ಬಿಡುಗಡೆ ಥ್ರೂ ನಾಲೆಜ್, ದೇವರ ವಾಕ್ಯದ ಜ್ಞಾನದಿಂದ, ಜ್ಞಾನದ ಮೂಲಕ ಅಜ್ಞಾನದಿಂದ ಬಿಡುಗಡೆ ಆಗಬೇಕು. ವಾಟ್ ಈಸ್ ಯುವರ್ ರಿಲೇಷನ್ಶಿಪ್ ವಿತ್ ಗಾಡ್? ದೇವರ ಒಟ್ಟಿಗೆ ನಿಮ್ಮ ಸಂಬಂಧ ಏನು? ದೇವರು ಕ್ರಿಸ್ತನ ಮೂಲಕ ನಮ್ಮನ್ನು ಹೇಗೆ ಅಂಗೀಕಾರ ಮಾಡಿದ್ದಾನೆ, ಹೇಗೆ ನಮ್ಮನ್ನು ಸ್ವೀಕಾರ ಮಾಡಿದ್ದಾನೆ? ಯಾವಾಗ ಈ ಆತ್ಮಿಕ ಜ್ಞಾನ ನಿಮ್ಮ ಸಂಬಂಧದ ವಿಷಯದಲ್ಲಿ ಬರುತ್ತದೆ, ಉಳಿದೆಲ್ಲ ಸಂಗತಿಗಳು ನಿಮಗೆ ಒದಗಿಸಲ್ಪಡುತ್ತವೆ.
ದೇವರು ಮೊದಲು ನಿಮಗೆ ಜ್ಞಾನವನ್ನು ಕೊಡ್ತಾನೆ, ಬೆಳಕನ್ನು ಕೊಡ್ತಾನೆ, ಅದರ ನಂತರ ಎಲ್ಲವನ್ನು ಆತನು ಒದಗಿಸ್ತಾನೆ. ಸೈತಾನನ್ನು ಅಜ್ಞಾನವನ್ನು ಕೊಡ್ತಾನೆ, ಅಂದರೆ ಕತ್ತಲೆಯನ್ನು ಕೊಡ್ತಾನೆ, ಆನಂತರ ಅವನು ಎಲ್ಲ ಸಂಗತಿಗಳನ್ನು ಬ್ಲಾಕ್ ಮಾಡ್ತಾನೆ. ಯಾಕಂದರೆ ದೇವರು ನಮಗೆ ಫ್ರೀ ವಿಲ್ ಕೊಟ್ಟಿದ್ದಾನೆ. ಯು ಕ್ಯಾನ್ ಚೂಸ್ ರೈಟ್ ಥಿಂಗ್ಸ್, ಯು ಕ್ಯಾನ್ ಸ್ಟಿಲ್, ನೀವು ಅದರಲ್ಲಿ ಅಜ್ಞಾನದಲ್ಲಿ ಇರಬಹುದು, ಅದು ನಿಮಗೆ ಬಿಟ್ಟದ್ದು. ಯಾಕಂದರೆ ದೇವರು ನಿಮ್ಮನ್ನು ಇದ್ದಾಗೆ ಪ್ರೀತಿ ಮಾಡುತ್ತಾನೆ. ದೇವರು ನಿಮ್ಮನ್ನು ನೋಡುವಂಥ ದೃಷ್ಟಿಯೇ ಬೇರೆ. ಆತನು ನಿಮ್ಮನ್ನು ಯಾವಾಗಲೂ ಡಿಫ್ರೆಂಟ್ ರೀತಿಯಲ್ಲಿ ನೋಡುತ್ತಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯವನ್ನು ಧ್ಯಾನ ಮಾಡು. ಮೆಡಿಟೇಟ್ ದೀಸ್ ಥಿಂಗ್ಸ್ ಆ್ಯಂಡ್ ಎಂಟೈರ್ಲಿ ಗಿವ್ ಯುವರ್ ಸೆಲ್ಫ್. ಬೇಕಾದ್ರೆ ನಾವು ಓದುವ ತಿಮೋತಿ 4 chapter, 2 Timothy, right? 1 Timothy 4:14. Okay, meditate on these things, give yourself entirely to them, that your progress may be evident to all. ಈ ಕಾರ್ಯಗಳನ್ನು ಸಾಧಿಸಿಕೊಳ್ಳುವುದರಲ್ಲಿ ಆಸಕ್ತನಾಗಿರು, ಇದರಿಂದ ನಿನ್ನ ಅಭಿವೃದ್ಧಿಯು ಎಲ್ಲರಿಗೆ ಪ್ರಸಿದ್ಧವಾಗುವುದು ಅಂತ ಹೇಳ್ತದೆ. ಇಂಗ್ಲಿಷ್ ಹೇಳ್ತದೆ, ಮೆಡಿಟೇಟ್ ಆನ್ ದಿಸ್ ಥಿಂಗ್ಸ್, ಗಿವ್ ಯುವರ್ ಸೆಲ್ಫ್ ಎಂಟೈರ್ಲಿ ಟು ದೆಮ್, ದಟ್ ಯುವರ್ ಪ್ರೋಗ್ರೆಸ್, ಅಂದರೆ ನಿನ್ನ ಅಭಿವೃದ್ಧಿ, ಪ್ರೋಗ್ರೆಸ್ ಮೇ ಬಿ ಇವಿಡೆಂಟ್ ಟು ಆಲ್, ಎಲ್ಲರಿಗೆ ಸಾಕ್ಷಿಯಾಗಿರುತ್ತದೆ, ಪ್ರಸಿದ್ಧವಾಗಿರುತ್ತದೆ. ಓಕೆ, ಈ ಸಂಗತಿಗಳನ್ನು ಧ್ಯಾನ ಮಾಡು ಅಂತ ಅಪೊಸ್ತಲ ಪೌಲ ಹೇಳ್ತಾನೆ. ಸಾಧಿಸಿಕೊಳ್ಳುವುದಂದರೆ ಧ್ಯಾನ ಮಾಡು, ನಿನ್ನನ್ನು ಅವುಗಳಿಗೆ ಕೊಡು. ಓಕೆ, ಸುಳ್ಳಿಗೆ ನಿನ್ನನ್ನು ಕೊಡಬೇಡ, ಸತ್ಯಕ್ಕೆ ನಿನ್ನನ್ನು ಒಪ್ಪಿಸಿಕೊಡು. ಸತ್ಯವನ್ನು ನೀನು ಧ್ಯಾನ ಮಾಡು. ದೇವರೊಟ್ಟಿಗೆ ನಿನ್ನ ಸಂಬಂಧ ಏನು, ದೇವರು ನಿನ್ನ ಬಗ್ಗೆ ಏನು ಆಲೋಚನೆ ಮಾಡುತ್ತಾನೆ. ಅನೇಕರು ದೇವರೊಟ್ಟಿಗೆ ಸಂಬಂಧವನ್ನು ಆಲೋಚನೆ ಮಾಡುವ ಬದಲು ಒಂದು ರಿಲೀಜಿಯಸ್ ಲೈಫ್ ಆಗಿ ಜೀವಿಸ್ತಾರೆ. ಇವನ್ ಬಾರ್ನ್ ಅಗೇನ್ ಆದರೂ ಕೂಡ ಆ ರಿಲೀಜಿಯಸ್ ಮೆಂಟಾಲಿಟಿಯಲ್ಲಿ, ಒಂದು ಧಾರ್ಮಿಕ ಮೆಂಟಾಲಿಟಿಯಲ್ಲಿ ಇರ್ತಾರೆ. ಸಭೆಗೆ ಬರ್ತಾರೆ, ಹೋಗ್ತಾರೆ, ನೋ ಸೀರಿಯಸ್ನೆಸ್. ದೇವರ ವಾಕ್ಯ ಕೇಳ್ತಾರೆ, ಆ್ಯಕ್ಟ್ ಮಾಡಬೇಕು, ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಬರುತ್ತಿರುವಾಗ ಅದೊಂದು ಆತ್ಮಿಕ ಸೋಮಾರಿತನ. ಅದು ಬೇಡ. ಓಕೆ, ನೋ, ದೇವರ ವಾಕ್ಯದಲ್ಲಿ ಆಸಕ್ತರಾಗಿರಿ. ದೇವರ ವಾಕ್ಯ ನಿಮಗೆ ಓನ್ಲಿ ಬೋಧಿಸ್ತದೆ ದೇವರ ಜ್ಞಾನವನ್ನು. ದೇವರ ಜ್ಞಾನ ಹೇಳ್ತದೆ ನೀವು ಕ್ರಿಸ್ತನಲ್ಲಿ ದೇವರಿಗೆ ಯಾರು ಆಗಿದ್ದೀರಿ. ಹೂ ಯು ಆರ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನೀವು ಯಾರು. ಬೈಬಲ್ ಹೇಳ್ತದೆ ನಾವು ದೇವರ ಮಕ್ಕಳಾಗಿದ್ದೇವೆ ಎಂದು ಪವಿತ್ರಾತ್ಮನ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ. ಮಕ್ಕಳಾಗಿದ್ದರೆ, ಬೈಬಲ್ ಹೇಳ್ತದೆ, ಮಕ್ಕಳಾಗಿದ್ದರೆ ನೀವು ಬಾಧ್ಯರು. 4:8-17 ರೋಮನ್ಸ್. ಮಕ್ಕಳಾಗಿದ್ದರೆ ನೀವು ಬಾಧ್ಯರು. 8:17. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗಿರುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆ. ಓಕೆ, ಮಕ್ಕಳಾಗಿದ್ದರೆ ನೀವೇನಾಗಿದ್ದೀರಿ? ಬಾಧ್ಯರು ಆಗಿದ್ದೀರಿ. ನೀವು ಬಾಧ್ಯರು. ಒಂದು ತಂದೆಗೆ ಏನೆಲ್ಲ ಆಸ್ತಿ ಇದೆ ಅದು ತನ್ನ ಮಗನು ಅದಕ್ಕೆ ಬಾಧ್ಯನು, ಹಕ್ಕುದಾರ, ಲೀಗಲ್, ನ್ಯಾಯಬದ್ಧವಾಗಿ ಅವನು ಹಕ್ಕುದಾರ. ಮಕ್ಕಳಾದರೆ ಅವನು ಬಾಧ್ಯರಾಗಿದ್ದಾನೆ. ನೀವು ಕ್ರಿಸ್ತನೊಂದಿಗೆ ಜಾಯಿಂಟ್ ಹೇರ್ಸ್, ಅಂದರೆ ಒಂದು ಜಾಯಿಂಟ್ ಅಕೌಂಟ್ ಇರ್ತದೆ. ಅವನಿಲ್ಲದೆ ಇವನು ಏನು ಮಾಡಲಿಕ್ಕೆ ಆಗುವುದಿಲ್ಲ, ಇವನಿಲ್ಲದೆ ಅವನೇನು ಮಾಡಲಿಕ್ಕೆ ಆಗುವುದಿಲ್ಲ. ಕೆಲವೊಮ್ಮೆ ಅಕೌಂಟಿಂದ ಹಣ ತೆಗಿಬೇಕಾದರೆ ಇಬ್ಬರದ್ದು ಸಿಗ್ನೇಚರ್ ಬೇಕು, ಆ ರೀತಿ. ಓಕೆ, ಅದೇ ರೀತಿ ಬಾಧ್ಯನು, ಅವನಿಗೆಷ್ಟು ಹಕ್ಕು ಇದೆ ಇವನಿಗೂ ಅಷ್ಟೇ ಹಕ್ಕು ಇದೆ. ಅದಕ್ಕೆ ಬೈಬಲ್ ಹೇಳ್ತದೆ, and if children then heir of God and joint heirs with Christ, if indeed we suffer with him, that we may also be glorified together. ಆತನ ಬಾಧೆಗಳಲ್ಲಿ ನಾವು ಪಾಲುಗಾರರಾಗಿರುವುದಾದರೆ ಆತನ ಮಹಿಮೆಯಲ್ಲಿಯೂ ನಾವು ಪಾಲುಗಾರರಾಗಿದ್ದೇವೆ. ಹೇಗೆ ನಾವು ಆತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೇವೆ? ಓದಿರಿ, ರೋಮನ್ಸ್ 6:4 verse, Romans 6:4.
ರೋಮಾಪುರದ ಪತ್ರಿಕೆ 6ನೇ ಅಧ್ಯಾಯ. ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದ ಇದ್ದು ಹೊಸಬರಾಗಿ ನಡೆಕೊಳ್ಳಬೇಕು. Therefore we are buried with him through baptism into death, that just as Christ was raised from the dead by the glory of the Father, even so we also should walk in newness of life. ಓಕೆ, 5ನೇ ವಚನ. ಹೇಗೆಂದರೆ ನಾವು ಆತನ ಮರಣಕ್ಕೆ ಸಾದೃಶ್ಯವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸಾದೃಶ್ಯವಾದ ಪುನರುತ್ಥಾನ ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಪಾಪಾದಿನ ಸ್ವಭಾವ ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿ ಇರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ಬಲ್ಲೆವು. ಅಂದರೆ ದ ಓಲ್ಡ್ ಮ್ಯಾನ್, ಹಳೆಯ ಮನುಷ್ಯನು, ಹಳೆಯ ಸ್ವಭಾವವು ಅದು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹೋಗಲ್ಪಟ್ಟಿದೆ. ನಾವು ಆತನ ಮರಣ, ಹೂಣಲ್ಪಡುವಿಕೆ, ಪುನರುತ್ಥಾನವನ್ನು ನಂಬಿದ ಕಾರಣ ಆತನೊಟ್ಟಿಗೆ ನಮ್ಮ ಹಳೆಯ ಮನುಷ್ಯ ಶಿಲುಬೆಗೆ ಹೋಗಿದ್ದಾನೆ. ಆತನ ಬಾಧೆಗಳಲ್ಲಿ ನಾವು ಪಾಲುಗಾರರಾಗಿದ್ದೇವೆ, ಆತನ ಮರಣದಲ್ಲಿ ನಾವು ಪಾಲುಗಾರರಾಗಿದ್ದೇವೆ, ಆತನ ಹೂಣಲ್ಪಡುವಿಕೆಯಲ್ಲಿ ನಾವು ಪಾಲುಗಾರರಾಗಿದ್ದೇವೆ, ಆತನ ಪುನರುತ್ಥಾನದಲ್ಲಿ ನಾವು ಪಾಲುಗಾರರಾಗಿದ್ದೇವೆ, ಆತನ ಮಹಿಮೆಯಲ್ಲಿ ನಾವು ಪಾಲುಗಾರರಾಗಿದ್ದೇವೆ. ಹೇಗೆ ಆತನ ತಂದೆಯ ಮಹಿಮೆಯೊಡನೆ ಎದ್ದನೋ ಅದೇ ರೀತಿ ನಾವು ಆತನ ತಂದೆಯ ಮಹಿಮೆಯಲ್ಲಿ ನಾವು ಪಾಲುಗಾರರಾಗಿದ್ದೇವೆ. ಇದನ್ನು ನಾನು ಜಾಸ್ತಿ ಬಿಡಿಸ್ತಿಲ್ಲ, ಜಸ್ಟ್ ನಾವು ನಿಮ್ಮ ಎನ್ಕರೇಜ್ಮೆಂಟ್ಗೆ ಓದ್ತೇನೆ. 7ನೇ ವಚನ ಕೂಡ ನಾವು ಓದುವ. 7ನೇ ವಚನ, ರೋಮನ್ಸ್ 6:7. ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದಾನಷ್ಟೇ. ನಮ್ಮ ಓಲ್ಡ್ ಮ್ಯಾನ್ ಪಾಪದ ವಶದಿಂದ ಆತನು ಬಿಡುಗಡೆ ಹೊಂದಿದ್ದಾನೆ, ಆತನು ಸತ್ತಿದ್ದಾನೆ. ಇದಲ್ಲದೆ ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನೊಡನೆ ಜೀವಿಸುವೆವೆಂದು ನಂಬುತ್ತೇವೆ. ಯಾಕಂದರೆ ಕ್ರಿಸ್ತನು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದದರಿಂದ ಆತನು ಇನ್ನು ಮುಂದೆ ಸಾಯತಕ್ಕವನಲ್ಲ. ಮರಣವು ಇನ್ನು ಆತನನ್ನು ಆಳುವುದಿಲ್ಲವೆಂದು ನಮಗೆ ತಿಳಿದಿದೆ. ಆತನು ಸತ್ತದ್ದು ಒಂದೇ ಸಾರಿ, ಅದು ಪಾಪದ ಪಾಲಿಗೆ. ಆತನು ಜೀವಿಸುವುದು ದೇವರಿಗಾಗಿ. 11ನೇ ವಚನ, ಅದೇ ಪ್ರಕಾರ ಬೈಬಲ್ ಹೇಳ್ತಿದೆ, ಅದೇ ಪ್ರಕಾರ ಲೈಕ್ ವೈಸ್ ಯು ಆಲ್ಸೋ ರಿಕಾನ್ ಯುವರ್ ಸೆಲ್ಫ್ ಟು ಬಿ ಡೆಡ್ ಇಂಡೀಡ್ ಟು ಸಿನ್ ಬಟ್ ಅಲೈವ್ ಟು ಗಾಡ್ ಇನ್ ಕ್ರೈಸ್ಟ್ ಜೀಸಸ್ ಅವರ್ ಲಾರ್ಡ್. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವರು ಎಂದು ಎಣಿಸಿಕೊಳ್ಳಿರಿ. ಇನ್ನೊಂದು ಟ್ರಾನ್ಸ್ಲೇಷನ್, ಥಿಂಕ್ ಆನ್ ದ್ಯಾಟ್, ಮೆಡಿಟೇಟ್ ಆನ್ ದ್ಯಾಟ್. ಅದನ್ನು ಆಲೋಚನೆ ಮಾಡ್ರಿ. ನಿಮ್ಮ ಒಳಗಿನ ಮನುಷ್ಯನು ಅದೇ ಆಗಿದ್ದಾನೆ. ಓಕೆ, ದಿಸ್ ದ ಸ್ಪಿರಿಚುವಲ್ ರಿಯಾಲಿಟಿ. ದಿಸ್ ನಾಟ್ ಎ ಕೇವಲ ಪಾಸಿಟಿವ್ ಥಿಂಕಿಂಗ್. ಎಂಥದ್ದು ಪಾಸಿಟಿವ್? ನೋ, ದಿಸ್ ದ ಸ್ಪಿರಿಚುವಲ್ ರಿಯಾಲಿಟಿ. ಆತ್ಮಿಕವಾಗಿ ನೀವು ಒಳಗಿನಿಂದ ರಿಯಾಲಿಟಿಯನ್ನು ನೋಡುವುದು. ಇದು ಪಾಸಿಟಿವ್ ಥಿಂಕ್ ಮಾಡುವುದಲ್ಲ. ಓಕೆ, ಪಾಸಿಟಿವ್ ಅಂಡ್ ನೆಗೆಟಿವ್. ಓಕೆ, ಬಟ್ ಸ್ಪಿರಿಚುವಲ್ ನಿಮ್ಮ ಕಂಡೀಷನ್, ನಿಮ್ಮ ಸ್ಪಿರಿಚುವಲ್ ಆತ್ಮಿಕ ರಿಯಾಲಿಟಿ, ನೀವು ಅದನ್ನು ಕ್ರಿಸ್ತನ ವಾಕ್ಯದ ಮೂಲಕ ನೀವು ನೋಡುವಂಥದ್ದು. ಪ್ರೇರೆ, ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಎಲ್ಲಿಂದ ನೀವು ವೀಕ್ಷಿಸ್ತಾ ಇದ್ದೀರಿ, ನೀವಿಷ್ಟರವರೆಗೆ ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್. ಇದು ಸರಿಯಾದ ಸಮಯ. ನಿಮ್ಮ ಹೃದಯದಲ್ಲಿ ಆತನನ್ನು ಕರೆಯಿರಿ. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಕರೆಯಿರಿ. ಆತನು ನಿಮಗೋಸ್ಕರ ಸತ್ತಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, 3ನೇ ದಿನ ಪುನರುತ್ಥಾನಾಗಿದ್ದಾನೆ. ನೀವು ಯಾವಾಗ ನಂಬುತ್ತೀರಿ, ನಿಮ್ಮ ಪಾಪಗಳು ಪರಿಹಾರವಾಗುತ್ತದೆ. ನೀವು ಪಾಪದ ವಶದಿಂದ ಬಿಡುಗಡೆ ಆಗ್ತೀರಿ, ನಿತ್ಯ ಜೀವವನ್ನು ಹೊಂದುತ್ತೀರಿ. ಆತನ ರಕ್ತದ ಮೂಲಕ ನೀವು ಪವಿತ್ರರಾಗುತ್ತೀರಿ. ದೇವರಿಗೆ ನೀವು ಹುಟ್ಟುತ್ತೀರಿ. ದೇವರು ನಿಮ್ಮನ್ನು ಮಕ್ಕಳೆಂದೇ ನೋಡುತ್ತಾನೆ. ನಿಮ್ಮನ್ನು ಆತನ ಮಕ್ಕಳಂತ ನೋಡುತ್ತಾನೆ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಟ್ಟದರಲ್ಲಿ, ದೇವರು ತಂದೆಯು ತನ್ನ ಮಕ್ಕಳೆಂದು ನಮಗೆ ಹೆಸರನ್ನು ಕೊಟ್ಟಿದ್ದರೆ ಎಂತಹ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ. ಲೆಟ್ಸ್ ಪ್ರೇ. ನಾವು ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ನೀನು ನನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನನಗೋಸ್ಕರ ಕಳಿಸ್ತಿ. ಆತ ನನಗೋಸ್ಕರ ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಉಣಲ್ಪಟ್ಟು 3ನೇ ದಿನ ಪುನರುತ್ಥಾನಾದ. ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ, ನಾನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇನೆ. ಆತನು ಸುರಿಸಿದ ರಕ್ತದ ಮೂಲಕ ನನ್ನ ಅಪರಾಧಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು.
ಮತ್ತು ನಾನು ಬಾಯಿಂದ ಅರಿಕೆ ಮಾಡುತ್ತೇನೆ, ಏಸುವೆ ನನ್ನ ಕರ್ತನೆಂದು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾನು ಹೊಂದುತ್ತೇನೆ. ತಂದೆ, ಯಾರು ವೀಕ್ಷಿಸ್ತಾ ಇದ್ದಾರೆ ಕ್ರಿಸ್ತನಲ್ಲಿ ನಿನ್ನೊಂದಿಗೆ ಅವರ ಸಂಬಂಧ ಏನಂತು ಅವರು ತಿಳಿಯುವಂತೆ, ಗ್ರಹಿಸುವಂತೆ, ಮೆಡಿಟೇಟ್ ಮಾಡುವಂತೆ ನೀನು ಸಹಾಯ ಮಾಡು. I bless each and every one, oh God. Release the supernatural anointing and grace upon them, oh God. ಪ್ರತಿಯೊಂದು ದೇಹಗಳು ಯೇಸು ನಾಮದಲ್ಲಿ ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ. Be healed by the power of the Holy Spirit. Receive your healing in the name of Jesus. ಎಲ್ಲ ಸ್ಕಿನ್ ಡಿಸೀಸ್ಗಳು ಬಿಟ್ಟು ಹೋಗಲಿ ಕರ್ತನೆ. ಬ್ಲಡ್ ಡಿಸೀಸ್ಗಳು ಹೀಲ್ ಆಗಲಿ ಯೇಸು ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್ ಯುವರ್ ಗ್ರೇಸ್, ಓ ಗಾಡ್. ರೆಸ್ಟೋರ್ ಎವ್ರಿಥಿಂಗ್, ಏನು ಇವರು ಕಳಕೊಂಡಿದ್ದಾರೆ ಎವ್ರಿಥಿಂಗ್ ರೆಸ್ಟೋರ್ ಆಗಲಿ, ಪುನರ್ಸ್ಥಾಪನೆ ಆಗಲಿ ಯೇಸು ನಾಮದಲ್ಲಿ ತಂದೆ. ಆಮೆನ್, 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 ಆಮೆನ್.